ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ನೀವು ನೋಡ್ತಾ ಇರೋದು ನಿಮ್ಮ ಪ್ರಿಯ ವಾಹಿನಿ. ಬಾಲ್ಕಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಆಯೋಜಿಸಲಾದ ಭವ್ಯ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಶ್ರೀ ವಿಲಾಸ್ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಈ ಶಿಬಿರದಲ್ಲಿ ಒಟ್ಟು 135 ಯೂನಿಟ್ ರಕ್ತ ಸಂಗ್ರಹವಾಗಿದ್ದು, ಬೀದರ್ ಜಿಲ್ಲೆಯಲ್ಲಿಯೇ ಇದು ಐತಿಹಾಸಿಕ ಸಾಧನೆ ಎಂದು ಹೇಳಬಹುದು. ಈ ಶಿಬಿರಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ರಕ್ತದಾನದ ಮಹತ್ವವನ್ನು ವಿವರಿಸಿ, ರಕ್ತ ಯಾವ ಸಂದರ್ಭಗಳಲ್ಲಿ ಅಗತ್ಯವಾಗುತ್ತದೆ, ಜೀವ ಉಳಿಸಲು ರಕ್ತದಾನ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ಮಾತನಾಡಿದರು. ಜೊತೆಗೆ ರಕ್ತದಾನಿಗಳಿಗೆ ಹಣ್ಣು, ಬ್ರೆಡ್ ಮತ್ತು ಜ್ಯೂಸ್ ವಿತರಿಸಿದರು. ಇದೇ ವೇಳೆ ಬೀದರ್ ಲೋಕಸಭಾ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತದಾನಿಗಳೊಂದಿಗೆ ಮಾತನಾಡಿದರು. ಅವರು ರಕ್ತದಾನ ಕುರಿತು ಜಾಗೃತಿ ಮೂಡಿಸಿ, ರಕ್ತದ ಉಪಯೋಗಗಳು, ತುರ್ತು ಪರಿಸ್ಥಿತಿಗಳಲ್ಲಿ ರಕ್ತದ ಅಗತ್ಯತೆ ಹಾಗೂ ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕೆಂಬ ಸಂದೇಶವನ್ನ ನೀಡಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಶ್ರೀ ವಿಲಾಸ್ ಮೋದಿ ಅವರು ಮಾತನಾಡಿ, ಸಮಾಜದಲ್ಲಿ ರಕ್ತದಾನದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಸಿದರು. ರಕ್ತದಾನದಿಂದ ಅನೇಕ ಜೀವಗಳನ್ನು ಉಳಿಸಬಹುದೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಬ್ದುಲ್ ಖಾದರ್ ಅವರು ಮಾತನಾಡಿ, ರಕ್ತದಾನ ಮಾಡುವುದರಿಂದ ದೇಹಕ್ಕೆ ಯಾವುದೇ ಹಾನಿ ಇಲ್ಲ, ಬದಲಿಗೆ ಅದು ಆರೋಗ್ಯಕರ ಅಭ್ಯಾಸವಾಗಿದ್ದು, ರಕ್ತದಾನ ಮಾಡುವುದರಿಂದ ಹಲವಾರು ರೋಗಿಗಳಿಗೆ ಜೀವದಾನವಾಗುತ್ತದೆ ಎಂದು ವಿವರಿಸಿದರು. ಈ ರಕ್ತದಾನ ಶಿಬಿರದಲ್ಲಿ ತಾಲೂಕಿನ ಯುವಕರು, ಹಿರಿಯರು ಹಾಗೂ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು. ಎಲ್ಲಾ ಸಮಾಜದವರು, ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಗ್ರಾಮದ ವ್ಯವಸ್ಥಾಪಕರು ಒಂದಾಗಿ ಸೇರಿ ಮಾನವೀಯತೆಯ ಅದ್ಭುತ ಉದಾಹರಣೆಯನ್ನ ನೀಡಿದ್ದಾರೆ. ಸ್ಥಳ ಸರ್ಕಾರಿ ಆಸ್ಪತ್ರೆ, ಬಾಲ್ಕಿ. ದಿನಾಂಕ 12/4/2026. ಈ ಮಹತ್ವದ ಕಾರ್ಯಕ್ರಮವನ್ನ ಓಂಕಾರ್ ಮೋರಿ, ಪ್ರದೀಪ್ ಗುಪ್ತಾ, ಸತೀಶ್ ಮೇಟ್ರೆ ಮತ್ತು ಸತೀಶ್ ಮುಲಗೆ ಅವರು ಆಯೋಜಿಸಿದ್ದರು. ರಕ್ತದಾನ ಮಾಡಿದ ಎಲ್ಲಾ ಮಹನೀಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ರಕ್ತದಾನವೇ ಮಹಾದಾನ, ಜೀವ ಉಳಿಸುವ ಮಹಾನ್ ಸೇವೆ. ಧನ್ಯವಾದಗಳೊಂದಿಗೆ B9 ಸುದ್ದಿ ವಾಹಿನಿ ಸಂಪಾದಕರು ಸಂತೋಷ್ ನಾಟೀಕರ್. ಹೆಚ್ಚಿನ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಬೆಂಗಳೂರು ನ್ಯೂಸ್ 9. ವೀಕ್ಷಕರೇ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಇಡೀ ರಾಜ್ಯಾದ್ಯಂತ ನಮ್ಮ ಸುದ್ದಿ ವಾಹಿನಿಗೆ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತರು ಸಂಪರ್ಕಿಸಬಹುದು. ಇಂದಿನ ದಿವಸ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಶಿಬಿರದ ನೇತೃತ್ವವನ್ನು ನಿಮ್ಮೆಲ್ಲ ನೆಚ್ಚಿನ ಮಾರ್ಗದರ್ಶಕ ನಮ್ಮ ಅಣ್ಣನಾದ ವಿಲಾಸ್ ಮೋದಿ ಅವರ ನೇತೃತ್ವದಲ್ಲಿ ರಕ್ತದಾನವನ್ನು ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಕ್ತದಾನದ ಶಿಬಿರದ ಉದ್ಘಾಟಕರಾಗಿ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಯಕ್ರಮದ ಮಂತ್ರಿಗಳಾದಂತ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಸಾಹೇಬ್ ತುಮ್ ಆಗೆ ಬರೋ, ಈಶ್ವರ್ ಸಾಹೇಬ್ ತುಮ್ ಆಗೆ ಬರೋ, ಭೀಮಣ್ಣ ಸಾಹೇಬ್ ಖಂಡ್ರೆ ಅವರಿಗೆ, ಲೋಕನಾಥ್ ಭೀಮಣ್ಣ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತ
ನಮ್ಮ ವಿಲಾಸ್ ಮೋರೆ ಮತ್ತು ಅವರ ತಂಡದವರೆಲ್ಲರೂ ಸೇರಿಕೊಂಡು ಇದು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಉದ್ಘಾಟನೆ ಮಾಡಿದ್ದೇನೆ. ಸ್ವಯಂ ಪ್ರೇರಣೆಯಿಂದ ನೂರಾರು ಜನ ಯುವಕರು ಯುವತಿಯರು ರಕ್ತದಾನ ಮಾಡಲಿಕ್ಕೆ ಬಂದಿದ್ದಾರೆ. ರಕ್ತದಾನ ಇದೊಂದು ಮಹಾದಾನ, ಜನರ ಜೀವ ಉಳಿಸುವಂತದ್ದು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತ ಇದೇನೊಂದು ಪರೋಪಕಾರ ಮಾಡುವಂತಹ ಕಾರ್ಯ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಅನುಕರಣೀಯವಾಗಿದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸ್ಮರಣೆ ಮಾಡುವಂತದ್ದು, ಅವರಿಗೆ ನಮನ ಸಲ್ಲಿಸುವಂತದ್ದು ಇದು ಬಹಳ ಉತ್ತಮ ಕಾರ್ಯ. ಅದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಒಂದು ಒಳ್ಳೆ ಕಾರ್ಯ, ಒಂದು ರಕ್ತದಾನ ಶಿಬಿರವನ್ನು ನಮ್ಮ ವಿಲಾಸ್ ಮೋರೆ ಮತ್ತು ಅವರ ತಂಡವನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಈಗಾಗಲೇ ಬೆಳಗ್ಗೆ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರು ಬಂದು ಚಾಲನೆ ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಬಂದು ಎಲ್ಲರಿಗೂ ನಾನು ಕೂಡ ವಿಸಿಟ್ ಮಾಡಿದ್ದೀನಿ. ಯಾಕಂತಂದ್ರೆ ರಕ್ತದಾನ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಬಹಳ ಜನರಿಗೆ ಏನೇ ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಆಸ್ಪತ್ರೆಯ ಸಂದರ್ಭದಲ್ಲಿ ಹೋಗಿದಾಗ ಒಂದೊಂದ್ಸಲ ರಕ್ತ ಕಡಿಮೆ ಬೀಳ್ಬಹುದು. ಈ ರಕ್ತ ಯಾವುದೇ ಕಾರಣಕ್ಕೆ ಕಡಿಮೆ ಬೀಳಬಾರ್ದು. ಯಾಕಂತಂದ್ರೆ ಬೇರೆ ಬೇರೆ ಬ್ಲಡ್ ಗ್ರೂಪ್ ಇರ್ತವೆ, ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್. ಎಲ್ಲಾ ಸಮಯದಲ್ಲಿ ಇದೇ ರಕ್ತ ಸಿಗುತ್ತಂತ ಇರೋದಿಲ್ಲ. ಅದಕ್ಕೆ ಎಷ್ಟು ರಕ್ತದಾನ ಶಿಬಿರ ನಾವು ಹಮ್ಮಿಕೊಂಡು ಎಷ್ಟು ನಾವು ರಕ್ತದಾನ ಮಾಡ್ತೀವಿ, ಅದು ಒಂದು ಜೀವ ಉಳಿಸಿನಪ್ಲೆ ಆಗುತ್ತೆ. ಅದಕ್ಕೆ ಇವತ್ತಿನ ದಿವಸ ಬಹುಶಃ ಮೊದಲನೇ ಬಾರಿಗೆ ನಮ್ಮ ಮೊದಲನೇ ಬಾರಿಗೆ ದಿವಸ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷ ಆಯ್ತು. ವಿಲಾಸ್ ಮೋರೆ ಮತ್ತು ಅವರ ಇಡೀ ತಂಡಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂದಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಇವತ್ತ ನಾವು ಪೂರಾ ಇಡೀ ನಮ್ಮ ತಂಡದವರು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರು, ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಇದಕ್ಕೆ ಉದ್ಘಾಟನೆಯನ್ನು ಮಾಡಿ ಅವರು ಹೊರಟು ಹೋಗಿದ್ದಾರೆ. ಅವರಿಗೆ ನನ್ನ ಹಾಗೂ ನನ್ನ ತಂಡದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದು ಅಲ್ಲದೆ ಯುವಕರ ಕಣ್ಮಣಿ, ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರರು ಹಾಗೂ ಬೀದರ್ ಜಿಲ್ಲೆಯ ಸಂಸದರು, ಎಲ್ಲರ ಆಶಕರನಾದ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಸಭೆಯ ಅಧ್ಯಕ್ಷರಾಗಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಎಲ್ಲಾ ತಂಡದವರ ಪರವಾಗಿ ನನ್ನ ಪರವಾಗಿ ಆರ್ಥಿಕ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿವರೆಗೆ ಎಷ್ಟು ಈ ಒಂದು ರಕ್ತದಾನ ಶಿಬಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತ ಇದು ಇಡೀ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬಾಲ್ಕಿಯಲ್ಲಿ ನಮ್ಮ ವಿಲಾಸ್ ಮೋರೆ ಅವರ ನೇತೃತ್ವದಲ್ಲಿ ಆಗ್ತಿದೆ. ಇಂಥ ಒಂದು ಸಮಾಜ ಸೇವೆ ಮಾಡ್ತಾ ಇರೋ ವಿಲಾಸ್ ಸರ್ ಬಗ್ಗೆ ಮತ್ತೆ ಈ ರಕ್ತದಾನ ಶಿಬಿರ ಬಗ್ಗೆ ಏನಾಗುತ್ತೆ? ಇವತ್ತಿನ ದಿವಸ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಶ್ರೀ ವಿಲಾಸರಾವ್ ಮೋರೆ ಅವರ ಅಧ್ಯಕ್ಷತೆಯಲ್ಲಿ ಏನ್ ರಕ್ತದಾನ ಶಿಬಿರ ಏನ್ ಆರ್ಗನೈಸ್ ಮಾಡಲಾಗಿದೆ, ಅದು ಬಹಳ ಒಳ್ಳೇದು. ಇತ್ತೀಚೆಗೆ ನಮ್ ಬ್ಲಡ್ ಬ್ಯಾಂಕ್ ಬೀದರ್ ಬ್ಲಡ್ ಬ್ಯಾಂಕ್ ಅಲ್ಲಿ ಈ ಸಮ್ಮರ್ ಸೀಸನ್ ಅಲ್ಲಿ ಬಹಳ ಶಾರ್ಟೇಜ್ ನಡೀತಾ ಇದೆ ಬ್ಲಡ್ದು. ಸೊ ಇಂಥ ಟೈಮ್ದಾಗ ಇಂತ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡೋದು ಒಂದು ಒಳ್ಳೆ ಸುದ್ದಿ. ಯಾಕಂದ್ರೆ ಎಲ್ಲ ಬಹಳ ಕಡೆ ಶಾರ್ಟೇಜ್ ಇದೆ ನಮ್ಮ ಬ್ಲಡ್ದು. ಈಗ ಅರ್ಜೆಂಟ್ ಆಗಿ ಬ್ಲಡ್ ಬೇಕಂದ್ರೆ ರಿಪ್ಲೇಸ್ಮೆಂಟ್ ಕೊಡಿಸ್ ತನಕ ಅಲ್ಲಿ ಬ್ಲಡ್ ಬ್ಯಾಂಕ್ ಅಲ್ಲಿ ಸಿಗ್ತಾ ಇಲ್ಲ. ಸೊ ಎಮರ್ಜೆನ್ಸಿಯಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು. ಅಂತ ಟೈಮ್ದಾಗ ಇಂತ ಒಂದು ಕ್ಯಾಂಪ್ ಒಂದು ಬಹಳ ಒಳ್ಳೆ ಇನಿಷಿಯೇಟಿವ್ ವಿಲಾಸರಾವ್ ಮೋರೆ ಅವ್ರ ಕಡೆಯಿಂದ ಆಗಿದೆ. ಸೊ ಈ ವರ್ಷ ಒಂದ್ ಪ್ರಥಮ ಸಲ ನಾವು ನೋಡ್ತಾ ಇದೀವಿ ಇದು ಅಂಬೇಡ್ಕರ್ ಜಯಂತಿ ಸಮಯದಲ್ಲಿ ಇದು ಆರ್ಗನೈಸ್ ಮಾಡೋದು. ಇದೇ ತರ ಹೇಳ್ತೀನಿ, ಇದು ಒಂದು ಒಳ್ಳೆ ಕಾರ್ಯ ಮಾಡ್ಲಕ್ಕ. ಸರ್, ನಾವು ಇಂಥ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತ. ಇದು ಎಲ್ಲೂ ಕೂಡ ಆಗ್ಲಿಕ್ಕಿಲ್ಲ. ಅದ್ರ ಬೀದರ್ ಜಿಲ್ಲೆಯಲ್ಲಿ ಪ್ರಥಮವಾಗಿ ತಾವು ಮಾಡ್ತಾ ಇದ್ದೀರಿ. ಮತ್ತೆ ನಾವು ಕೇಳ್ಪಟ್ಟಾಗೆ ತಾವು ಮಾಜಿ ಸೈನಿಕರು ಕೂಡ ಇದ್ರಿ, ಸೇವೆ ಇದು ದೇಶ ಸೇವೆ ಕೂಡ ಮಾಡಿ ಬಂದಿರಿ. ಆಮೇಲೆ ಇವಾಗ ನಿವೃತ್ತಿ ಹೊಂದ ಮೇಲೆ ಕೂಡ ಸಮಾಜ ಸೇವೆ ಮಾಡ್ತಾ ಇದ್ರಿ. ಸರ್, ತಮ್ಗೆ ಏನ್ ಅನಿಸ್ತು? ನೋಡಿ ಸರ್, ಇವತ್ತ ಪ್ರತಿಯೊಬ್ಬರು ಯಾವ್ದ್ರಗೋಸ್ಕರ ಏನೇನೋ ಮಾಡ್ತಾರೆ. ಮಹಾಪುರುಷರು ಅನೇಕ ತ್ಯಾಗ ಬಲಿದಾನವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಕೊಟ್ಟಂತ ಮಾರ್ಗದಲ್ಲೇ ಇದು ಒಂದು ನಮ್ಮ ಸಣ್ಣ ಕೊಡುಗೆ.
ಇವತ್ತು ನಾನು ಮಾಜಿ ಸೈನಿಕ ಕೂಡ ಇದ್ದೀನಿ. ಇದು ಬಹಳ ನನಗೆ ಹೆಮ್ಮೆಯ, ಯಾಕಂದ್ರೆ ನಾನು ಭಾರತ ದೇಶ 21 ವರ್ಷ ನಾನು ಸೇವೆಯನ್ನು ಸಲ್ಲಿಸಿ ಮತ್ತೆ ಇಲ್ಲಿ ನಮ್ಮ ಭಾಗ್ಯದಲ್ಲಿ ಬಂದು ಯಾವುದೇ ಕಷ್ಟ ಸುಖ ಇರಲಿ ಅಥವಾ ಮಹಾಪುರುಷರ ಯಾವುದೇ ಒಂದು ಕಾರ್ಯಕ್ರಮಗಳೇ ಇರಲಿ, ಅದರಲ್ಲಿ ನಾನು ಯಾವಾಗಲೂ ಸತತವಾಗಿ ನಾನು ಭಾಗಿಯನ್ನ ಆಗ್ತಾ ಇರ್ತೀನಿ. ಅದರಲ್ಲಿ ವಿಶೇಷವಾಗಿ 135ನೇ ಜಯಂತಿ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಹಾಪುರುಷರ ಜಯಂತಿ ಎಲ್ಲವನ್ನು ಇವತ್ತು ಸ್ಟೇಜ್ ಕಾರ್ಯಕ್ರಮ ಇರ್ತದೆ, ಮತ್ತೊಂದು ಇರ್ತದೆ, ಡಿಜೆ ಹಚ್ಚಿ ಕುಣಿತಾರೆ. ಇದು ಈಗಾಗಲೇ ನಮ್ಮ ಡಾಕ್ಟರ್ ಸಾಹೇಬರು ಈಗಾಗಲೇ ನಮ್ದು MD ಖಾದರ್ ಸಾಹೇಬರು ಹೇಳಿದರು, ರಕ್ತ ಕೊಡುವುದು ಬಹಳ ಒಳ್ಳೆ ಕೆಲಸ. ಇದರಲ್ಲಿ ಅನೇಕ ಜನರನ್ನ ಗರೀಬರನ್ನ ಸಫರ್ ಆಗ್ತಾರೆ. ಆ ಗರೀಬರಿಗೆ ಬಡವರಿಗೆ ಸಹಾಯವನ್ನ ಆಗಲಿ ಅಂತಕ್ಕಂತ ನಿರ್ಣಯವನ್ನು ತೆಗೆದುಕೊಂಡು ಇವತ್ತ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ.